ಮೊನ್ನೆ ಕಡಲನಗರಿ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಬ್ಬರದ ರೋಡ್ ಶೋ ಇತ್ತು. ಇದಕ್ಕೆ ಲಕ್ಷ ಲಕ್ಷ ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ಸಾಕ್ಷಿಯಾಗಿದ್ರು. ಇವರುಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಒಬ್ಬ ಕಲಾವಿದನನ್ನ ಗುರುತಿಸಿದ್ದಾರೆ. ಯಾರವರು, ಯಾಕಾಗಿ ಗುರುತಿಸಿದ್ರು, ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರಿನ ಕಲಾವಿದನ ಕೈಚಳಕಕ್ಕೆ ಮೋದಿ ಫಿದಾ. ತೊಕ್ಕೊಟ್ಟುವಿನ ಯುವ ಕಲಾವಿದ ಕಿರಣ್ ಫುಲ್ ಖುಷ್. ಇತ್ತೀಚೆಗೆ ಪುಟ್ಟ ಬಾಲಕಿಯೊಬ್ಳು ಬಿಡಿಸಿರುವ ಚಿತ್ರವನ್ನ ಪ್ರಧಾನಿ ಮೋದಿಯವರು ಎಸ್ಪಿಜಿ ಮೂಲಕ ಪಡೆದು ಆಕೆಗೆ ವೇದಿಕೆಯಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ವಿಡಿಯೋ ವೈರಲ್ ಆಗಿತ್ತು. ಅಂಥದ್ದೇ ಒಂದು ದೃಶ್ಯಕ್ಕೆ ಮಂಗಳೂರಿನ ರೋಡ್ ಶೋ ಸಾಕ್ಷಿಯಾಗಿದೆ. ಮಂಗಳೂರಿನ ತೊಕ್ಕೊಟ್ಟು ಪಿಲಾರ್ ನಿವಾಸಿ ಕಲಾವಿದ ಕಿರಣ್ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರ ಬಿಡಿಸಿ ರೋಡ್ ಶೋ ವೇಳೆ ಮೋದಿ ಹತ್ರ ಬರ್ತಾ ಇದ್ದ ಹಾಗೆ ಭಾವಚಿತ್ರ ಪ್ರದರ್ಶಿಸಿದ್ದಾರೆ. ಕಿಕ್ಕಿರಿದು ರಸ್ತೆ ಬದಿಯಲ್ಲಿ ಸೇರಿದ್ದ ಜನರ ಮಧ್ಯೆ ಕೂಡ ಮೋದಿಯವರ ಗಮನಕ್ಕೆ ಇದು ಬಂದಿದೆ. ತಕ್ಷಣ ಎಸ್ಪಿಜಿ ಅಧಿಕಾರಿಗಳ ಮೂಲಕ ಚಿತ್ರವನ್ನು ತರಿಸಿಕೊಂಡ ಮೋದಿ ಕಲಾವಿದನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತನ್ನಂತಹ ಸಣ್ಣ ಕಲಾವಿದನನ್ನ ಮೋದಿ ಜನಸಾಗರದ ನಡುವೆ ಕೂಡ ಗುರುತಿಸಿರುವುದು ಕಲಾವಿದ ಕಿರಣ್ಗೆ ಸಂತಸ ತಂದಿದೆಯಂತೆ. ತುಂಬ ಖುಷಿ ಆಗ್ತಿದೆ. ಅಂದರೆ ನಾನು ಚಿತ್ರವನ್ನೇ ಬಿಡಿಸ್ತಾ, ಇಲ್ಲಾಂದರೆ ಮನೆಯಲ್ಲಿ ಇರ್ತಿದ್ದೆ, ಒಂದು ಚಿತ್ರ ಬಿಡಿಸೋದು, ಇಲ್ಲಾಂದರೆ ಮೇಕಪ್ ಇದ್ದರೆ ಮೇಕಪ್ಪಿಗೆ ಹೋಗೋದು, ಇದೆಲ್ಲ ಮಾಡ್ತಿದ್ದೆ. ಅವರು ಬರುವುದಂತೆ ನನಗೇನು ಅಷ್ಟು ಕನ್ಫರ್ಮ್ ಇರಲಿಲ್ಲ. ಆದರೂ ಒಂದು ತಿಂಗಳಿಗಿಂತ ಮುಂಚೆ ಮಾಡಿದ್ದೆ. ನಿನ್ನೆ ಬರುವಾಗ ನಾನೇ ಒಂದು ಇಟ್ಕೊಂಡಿದ್ದೆ, ತಗೊಂಡ್ರೆ ಒಳ್ಳೆಯದಂತೇಳಿ. ಆಮೇಲೆ ಬರುವಾಗ ನನ್ನನ್ನು ನೋಡಿ ಅವರು ನನ್ನನ್ನು ಗುರುತಿಸಿದರು, ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ತಗೊಂಡು ತುಂಬ ಖುಷಿಯಾಯಿತು. ತಾವೇ ಕೈಯಾರ ಬಿಡಿಸಿರುವ ಮೋದಿ ಭಾವಚಿತ್ರವನ್ನ ನೀಡೋಕೆ ಅಂತ ಕಲಾವಿದ ಕಿರಣ್ 2 ಗಂಟೆಗಳ ಕಾಲ ಕೊಡಿಯಾಲ್ ಬೈಲ್ನಲ್ಲಿ ಕಾದಿದ್ರು. ಸಾವಿರಾರು ಜನರ ಮಧ್ಯೆ ಕೂಡ ಕಲಾವಿದ ಕಿರಣ್ ಮೋದಿ ಭಾವಚಿತ್ರವನ್ನ ತೋರಿಸೋಕೆ ಆರಂಭಿಸಿದ್ದಾರೆ. ರೋಡ್ ಶೋ ವಾಹನದ ಮೇಲಿಂದಲೇ ಅದನ್ನ ಗಮನಿಸಿದ್ದ ಮೋದಿ ಕಲಾವಿದನ ಕಲೆ ಗುರುತಿಸಿ ಚಿತ್ರವನ್ನ ಪಡ್ಕೊಂಡಿದ್ದಾರೆ. ಸುಮಾರು 2 ದಿನಗಳ ಕಾಲ ಶ್ರಮ ವಹಿಸಿ ಮೋದಿಯವರ ಆಯಿಲ್ ಪೇಂಟಿಂಗ್ ಚಿತ್ರವನ್ನ ಇವರು ಬಿಡಿಸಿದ್ರು. ಈ ಚಿತ್ರಕ್ಕೆ ಸ್ವತಃ ಮೋದಿಯೇ ಮೆಚ್ಚುಗೆ ವ್ಯಕ್ತಪಡಿಸಿ ಪಡೆದುಕೊಂಡಿದ್ರಿಂದ ಕಿರಣ್ ಫುಲ್ ಖುಷಿಯಾಗಿದ್ದಾರೆ. ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೆ. ಅವ್ರು ಬರುವಾಗ ನನ್ನನ್ನು ನೋಡಿದರು. ನೋಡಿ ಅವರು ಮತ್ತು STB ಕಮಾಂಡ್ ಅವ್ರ ಹತ್ರ ಹೇಳಿ ಅದನ್ನು ತಗೊಳ್ಳಿಕ್ಕೆ ಹೇಳಿದರು. ಮೇಲಿಂದ ಅವರಿಗೆ ಇಳಿಲಿಕ್ಕೆ ಆಗಲಿಲ್ಲ. ಆಮೇಲೆ ಅವ್ರ ಹತ್ರ ಹೇಳಿ ತಗೊಳ್ಳಿಕ್ಕೆ ಹೇಳಿದರು. ಇದು ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್. ಒಂದು 2-3 ದಿವಸದಲ್ಲಿ ಅದು ಆಗಿದೆ. ಬಿಡಿಸಿ ಅದೊಂದು 1 ತಿಂಗಳಾಯಿತು. ಅದು ಬರುವುದಂತ ಗೊತ್ತಾದ ಮೇಲೆ ಅಲ್ಲಿ ಹಿಡ್ಕೊಂಡು ಹೋದೆ ನಾನು. ಅಂದರೆ ಅವರು ತುಂಬ ಒಂದು ಲಕ್ಷಾಂತರ ಜನ ಎಲ್ಲ ಇರುವಾಗ ನಮ್ಮೊಂದು ಸಾಮಾನ್ಯರನ್ನು ಗುರುತಿಸುವುದಂದರೆ ನಮಗೆ ತುಂಬಾ ಖುಷಿ. ಅದು ರೋಡ್ ಶೋ ವೇಳೆ ಪ್ರಧಾನಿಯವರನ್ನ ಜನರಿಗೆ ಹತ್ತಿರದಿಂದ ನೋಡುವ ಅವಕಾಶದ ಜೊತೆಗೆ ಮೋದಿಯವರು ಎಲ್ಲರನ್ನ ಕೂಡ ಹತ್ತಿರದಿಂದಲೇ ಗಮನಿಸ್ತಾರೆ. ಒಟ್ನಲ್ಲಿ ಮೋದಿ ಕೇವಲ ರೋಡ್ ಶೋ ಮಾಡೋದಲ್ಲ, ಎಲ್ಲವನ್ನ ಗಮನಿಸ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಸುಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.